ಸೊ ಹೇಳಿದ್ರಿ, ಇವಾಗ ನೀವು ಹೇಳ್ದಂಗೆ ಸಾಕಷ್ಟು ಜನ ಹೌದು ನನಗೆ ಮೆಸೇಜ್ ಮಾಡ್ತಿದ್ದಾರೆ ಒಂದು ಅವಕಾಶಕ್ಕಾಗಿ ಆಗಿರ್ಬೋದು, ಅವರ ಒಂದು ಹೌದು ಪ್ರತಿಭೆನ ತೋರ್ಸಕ್ಕಾಗಿರ್ಬೋದು. ಸೊ ಇವಾಗ ಅಪ್ಕಮಿಂಗ್ ಬರೋಂಥವ್ರಿಗೆ, ಯೂತ್ಸಿಗೆ, ಯುವ ಬರಹಗಾರರಿಗೆ, ಆದ್ರೂ ಚಿತ್ರ ಸಾಹಿತಿಯವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸೊ ಟಿಪ್ಸ್ ಕೊಡೋದಾದ್ರೆ. ಖಂಡಿತ. ಸೊ ಏನಾಗುತ್ತೆ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರು 90% ಹೆಂಗೆ ಅಂದರೆ ಡೈರೆಕ್ಟ್ ನಾನು ಬರಿತೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅವಾಗ ಯಾವ್ದಾದ್ರು ಬುಕ್ಸ್ ಓದ್ತೀರಾ ಕೇಳಿದ್ರೆ ಇಲ್ಲ, ಯಾವ ಥರದ ಬುಕ್ಸ್ ಓದಬೇಕು. ಸೊ ನಾನು ಹೇಳೋದು, ನೀವು ಓದಿಲ್ಲ ಅಂದರೆ ನಿಮಗೆ ಬರೆಯೋದಕ್ಕಾಗಲ್ಲ. ಹೌದು. ಓಕೆ, ನೀವು ಸಿನಿಮಾ ಸಾಹಿತ್ಯ ತುಂಬ ಸಿಂಪಲ್ ಆಗಿರುತ್ತೆ, ಆಡು ಭಾಷೆಯಲ್ಲಿ ಬರೀತೀರಾ, 1 ಸಾಂಗ್ ಬರಿಬೋದು, 2 ಸಾಂಗ್ ಬರಿಬೋದು, 50 ಸಾಂಗೇ ಬರಿಬೋದು. ನಿಮಗೆ 500 ಸಾಂಗ್, 1000 ಸಾಂಗ್ ಬರೀಬೇಕು ಅಂದರೆ ನಿಮ್ಗೆ ಓದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಗೊತ್ತಿಲ್ದಂಗೆ ನಿಮ್ಮನ್ನ ಒಂದು ಸದೃಢ ಮಾಡ್ತಾ ಹೋಗುತ್ತೆ. ಶಬ್ದ ಭಂಡಾರದಲ್ಲಾಗಿರ್ಬೋದು, ನಿಮ್ಮ ಕಲ್ಪನೆ ವಿಚಾರದಲ್ಲಾಗಿರ್ಬೋದು. ಆ್ಯಂಡ್ ಸಿನಿಮಾ ಹಾಡುಗಳನ್ನು ನೀವು ಕೇಳಿಲ್ಲ ಅಂದರೆ, ಅಥವಾ ನಿಮಗೆ ನಮ್ಮ ಸಾಹಿತ್ಯ ಏನಿದೆ, ನಮ್ಮ ಒಂದು ಚೈನ್ ಏನಿದೆ ಸಾಹಿತಿಗಳ, ಅವ್ರು ಎಲ್ಲೂ ಫಾಲೋ ಮಾಡಿಲ್ಲ ನೀವು ಅಂದರೆ ಖಂಡಿತವಾಗ್ಲೂ ಬರೆಯೋಕ್ಕಾಗಲ್ಲ. ಸೊ ನನಗೇನು ಅನ್ಸುತ್ತೆ ಕೊರತೆ ಅಂದರೆ, ಡೈರೆಕ್ಟ್ಲಿ ಸ್ಟ್ರೈಟ್ ಅವೇ ನೀವು ಅವಕಾಶ ಕೇಳ್ತಾ ಇದ್ದೀರಾ. ಯಾರೂ ನನ್ನ ಹತ್ರ ಸರ್ ನಿಮ್ಮ ಹತ್ರ ಕಲಿಬೇಕು ಅಥವಾ ನಾನು ಹೆಂಗೆ ಅದನ್ನು ಇದು ಮಾಡಬೇಕು ಅಂತ ಹೇಳಿದ್ರೆ, ನಾನು ತೋರಿಸೋ ದಾರಿನೇ ಫಸ್ಟ್ ನೀವು ಯಾವುದೋ ಮ್ಯೂಸಿಕ್ ಡೈರೆಕ್ಟರ್ಸ್ನ ಅಪ್ರೋಚ್ ಮಾಡಿ. ಸೊ ನನ್ನನ್ನು ಅಪ್ರೋಚ್ ಮಾಡೋದ್ರಿಂದ ನಾನು ಅವಕಾಶ ಕೊಡೋಕ್ಕಾಗಲ್ಲ, ಬಿಕಾಸ್ ನಾನು ಇನ್ನೊಬ್ರಿಗೆ ಕೆಲಸ ಮಾಡೋದು. ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಯಾವಾಗ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅವರು ನಿಮಗೆ ಹೋದ ಕೂಡಲೇ ನಿಮ್ಗೆ ಒಂದು ಸಾಂಗ್ ಕೊಡಲ್ಲ. ಬಿಕಾಸ್ ಹಾಡು ಅನ್ನೋದು ತುಂಬ ಒಂದು ಸೆನ್ಸಿಟಿವ್, ತುಂಬ ಮುಖ್ಯವಾದಂಥ ವಿಚಾರ ಒಂದು ಸಿನಿಮಾಗೆ. ನೀವು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಿರಲ್ಲ, ಅವರು ಕಂಪೋಸಿಂಗ್ ಅಂತ ಕೂರ್ತಾರೆ, ಕಂಪೋಸಿಂಗ್ ಮಾಡ್ತಿರ್ತಾರೆ. ಆವಾಗ ಯಾವುದೋ ಡಮ್ಮಿ ರೈಟಿಂಗ್ ಆಗಿರ್ಬೋದು, ಏನೋ ಬರೀರಿ ನೀವು. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಲಕ್ ಚೆನ್ನಾಗಿದ್ರೆ ನೀವು ಬರೆದಿರೋ ಡಮ್ಮಿ ಏನಂತ ಬರೆದು ಕಳಿಸ್ತೀರಾ. ಅದೇ ಇಷ್ಟ ಆಗ್ಬಿಟ್ಟು ನೀವು ಬರೆಯೋ ಒಂದು ಅವಕಾಶ ಸಿಗ್ಬೋದು. ನನಗೆ ಸಿಕ್ಕಿದ್ದು, ನನಗೂ ಹಿಂಗೆ ನಾನೊಂದು ಆಲ್ಬಮ್ ಸಾಂಗ್ ಅಂತ ಮಾಡಿ ಅದು ಸಿಕ್ಕಿದ್ದು ಅವಕಾಶ. ನಾನು ಒಂದು ಸಿನಿಮಾ ಸಾಂಗ್ ಬಂತು, ಟ್ಯೂನ್ ಕೊಟ್ಟರು, ಒಂದು ಅವಕಾಶ ಬರೀ ನೀನು, ಹಂಗೆ ಆಗಿದ್ದಲ್ಲ ಅದು. ಸೊ ನಿಮ್ಮ ಹಣೆಯಲ್ಲಿ ಏನು ಬರ್ದಿದೆ ನಿಮ್ಗೆ ಗೊತ್ತಾಗಲ್ಲ, ಪ್ರಯತ್ನಗಳು ಮಾಡ್ತಾ ಇರಿ. ಸೊ ಅಂದರೆ ತುಂಬ ಜನ ಅದಕ್ಕೆ ಟ್ರೈ ಮಾಡೋಕ್ಕೆ ರೆಡಿ ಇಲ್ಲ, ವರ್ಷಗಳನ್ನು ಸವಿಸೋದಕ್ಕೆ ರೆಡಿ ಇಲ್ಲ. ಸೊ ಸ್ಟ್ರೈಟ್ ಅವೇ ಬರ್ತಾ ಇದೆ. ಹಾಗಾಗಿ ಸೊ ನೀವು ಬಂದ ಕೂಡಲೇ ಅವಕಾಶ ಡೆಫಿನೆಟ್ಲಿ ಯಾರೂ ಕೊಡಲ್ಲ. ಸಿಂಗರ್ಸ್ ಆಗಿರ್ಬೋದು, ಲಿರಿಕ್ ರೈಟರ್ಸ್ ಆಗಿರ್ಬೋದು. ಸೊ ಆ ತಾಳ್ಮೆ ಇರಲಿ ನಿಮಗೆ. ಫಸ್ಟ್ ಕಲೀರಿ, ಅಂದರೆ ಇಂಡಸ್ಟ್ರಿ ಹೆಂಗೆ ನಡೀತಿದೆ ಅಂತ ಗೊತ್ತಾಗಲಿ ನಿಮಗೆ. ಸೊ ಬರೀ ಈ ಸಾಂಗ್ ರೈಟಿಂಗ್ ಅಂತ ಬಂದಾಗ ಒಂದು ಟ್ಯೂನ್ ಕೊಡ್ತಾರೆ, ನೀವು ಅದಕ್ಕೆ ಲಿರಿಕ್ಸ್ ಬರ್ತೀರಾ, ಕೊಡ್ತಾರೆ, ರೆಕಾರ್ಡಿಂಗ್ ಆಗುತ್ತೆ, ಹಿಂಗಲ್ಲ. ಬಿಕಾಸ್ ನಿಮಗೆ ಇಲ್ಲಿ ಡೈರೆಕ್ಟರ್ ಸೈಕಾಲಜಿ ಗೊತ್ತಾಗಬೇಕಾಗುತ್ತೆ. ಸೊ ಅದು ನಿಮಗೆ ಒಂದು ಸಾಂಗ್, ನನಗೆ ಒಂದು ಸಾಂಗ್ ಆಗ್ಬೇಕಾದ್ರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, 2 ಸಾಂಗ್ ಆಗಬೇಕಾದ್ರೂ ಗೊತ್ತಿರಲಿಲ್ಲ. ನಾನು ಯಾವಾಗ ಟ್ರಾವೆಲ್ ಮಾಡಿದೆ, ಡೈರೆಕ್ಟರ್ ಜೊತೆ ಕೂತ್ಕೊಂಡು ಟ್ರಾವೆಲ್ ಮಾಡಿದೆ, ಆವಾಗ ಯಾವ ಸಿಚುವೇಶನ್ಗೆ ಏನು ಬರೀಬೇಕು, ಅವ್ರು ಏನೋ ಮಾತಾಡ್ತಿದ್ರೆ, ಅವ್ರು ಕಮ್ಯುನಿಕೇಟ್ ಮಾಡ್ತಿದ್ರೆ ಏನು ಕೇಳ್ತಿದ್ದಾರೆ ಅವರು. ಯಾಕಂದರೆ ನಾವು ಮುಂಚೆ ಎಲ್ಲ ಏನಾಗೋದು, ಡೈರೆಕ್ಟರ್ಸ್ ಮುಂಚಿನ ಇದರಲ್ಲೆಲ್ಲ ಅಲ್ಲೆಲ್ಲ ಕೂತ್ಕೊಂಡಿಲ್ಲ ಆಗೋದು. ಇವಾಗ ನನಗೆ ಯಾರೋ ಇಮಿಡಿಯೇಟ್ಲಿ ನಾಳೆ ಒಬ್ಬರು XYZ ಕಾಲ್ ಮಾಡ್ತಾರೆ ಡೈರೆಕ್ಟ್ರು, ಸರ್ ನನಗೆ ಈ ಥರ ಒಂದು ಸಿಚುವೇಶನ್ ಇದೆ ಸರ್, ಸಾಂಗ್ ಬರ್ಕೊಡಿ ಸರ್. ನಾನು ಅವ್ರ ಮುಖನೂ ನೋಡಿರಲ್ಲ, ಅವ್ರ ಟೇಸ್ಟ್ ಏನಂತ ಗೊತ್ತಿರಲ್ಲ, ಅವ್ರು ಯಾವ ಥರ ಪ್ಯಾಟರ್ನಲ್ಲಿ ಇದು ಮಾಡ್ತಿದ್ದಾರೆ ಅಂತಲೂ ಗೊತ್ತಿರಲ್ಲ. ಬಟ್ ನಾವೆಲ್ಲೋ ಅವ್ರ ಸಿಚುವೇಶನ್ ಹೇಳೋ ಇದರಲ್ಲಿ ಅವರು ಯಾವ ಥರ ಕತೆ ಮಾಡ್ಕೊಂಡಿದ್ದಾರೆ, ಅವ್ರ ಕತೆಗೆ ಏನು ಬೇಕು ಅನ್ನೋದ್ರಲ್ಲೇ ಜಡ್ಜ್ ಮಾಡಿ ನಾವು ಒಂದು ಸೈಕಾಲಜಿ ವರ್ಕ್ ಆಗುತ್ತೆ, ಹ್ಯೂಮನ್ ಸೈಕಾಲಜಿ. ಸೊ ಇದನ್ನೆಲ್ಲ ಕಲಿಯೋದಕ್ಕೆ ನಿಮ್ಗೆ ಒಂದಿಷ್ಟು ವರ್ಷಗಳು ಬೇಕು. ಹಾಗಾಗಿ ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ, ಒಂದಿಷ್ಟು ವಿಚಾರಗಳನ್ನು ಕಲಿತು ಅದಾದಮೇಲೆ ಬರೀತೀನಿ ಅಂತ ಇದು ಮಾಡಿ. ಯಾಕಂದರೆ ತುಂಬ ಏನಾಗ್ಬಿಡುತ್ತೆ, ಈಗ ಮ್ಯೂಸಿಕ್ ಅಂತ ಬಂದಾಗ ಹಿಂದೂಸ್ತಾನಿ, ಕರ್ನಾಟಿಕ್ ಕಲಿಬೇಕು, ಪ್ರೋಗ್ರಾಮಿಂಗ್ ಕಲಿಬೇಕು, ಯಾವುದೋ ಇನ್ಸ್ಟ್ರೂಮೆಂಟ್ಸ್ ಕಲಿಬೇಕು, ಈ ಥರದ್ದೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಡ್ಯಾನ್ಸ್ ಅಂತ ಬಂದಾಗ ಕಂಟೆಂಪ್ರರಿ, ಕ್ಲಾಸಿಕಲ್ ಆಗಿರ್ಬೋದು, ಇದೆಲ್ಲ ಕಲಿಬೇಕು ಕೊರಿಯೋಗ್ರಾಫ್ ಮಾಡೋದಕ್ಕೆ, ಈ ಥರದ್ದೆಲ್ಲ ಡೈರೆಕ್ಷನ್ ಬಂದಾಗ. ಬಟ್ ರೈಟಿಂಗ್ ಅಂತ, ಸಿನಿಮಾ ರೈಟಿಂಗ್ ಅದು ಸ್ಪೆಷಲ್ ಲಿರಿಕ್ ರೈಟಿಂಗ್ ಅಂತ ಬಂದಾಗ ಅಷ್ಟು ಈಸಿಯಾಗಿ ತೊಗೋಬೇಡಿ ಅಂತ ಹೇಳೋದು ನಾನು. ಯಾಕಂದರೆ ನಿಮಗೆ ಅದು ತುಂಬ ಕಷ್ಟ, ಎಷ್ಟು ಈಸಿಯಾಗಿ ಕಾಣಿಸುತ್ತೆ ಅಷ್ಟು ಈಸಿ ಇಲ್ಲ. ಸೊ ಸಿಂಪಲ್ಲಾಗಿ ಬರೆಯೋವಂಥ ಒಂದು ಕಾಂಪ್ಲೆಕ್ಸ್ ವಿಚಾರ ಇನ್ನೊಂದಿಲ್ಲ. ನಾವು ಎಷ್ಟು ಸಿಂಪಲ್ಲಾಗಿ ಮೀಟ್ರಿಂಗ್ ಕೂರಿಸ್ತೀವಲ್ವ, ಆ ಒಂದು ಸಿಂಪಲ್ ವರ್ಡ್ ಕೂರಿಸ್ತೀವಿ ಅಂದರೆ ಅದು ಅಷ್ಟು ಕಷ್ಟ ಇದೆ. ಸೊ ಅದನ್ನು ನೀವು ಕಲಿಯೋದಕ್ಕೆ ರೆಡಿಯಾಗಿ, ಯಾವಾಗಲೂ ಸ್ಟ್ರೈಟ್ ಅವೇ ಅವಕಾಶ ನಿಮ್ಗೆ ಯಾರೂ ಕೊಡಲ್ಲ. ನೀವು ವೆಯ್ಟ್ ಮಾಡಿ ಕಲಿಯೋದಕ್ಕೆ ರೆಡಿಯಾಗಿ ಅಂತ ಹೇಳ್ತೀನಿ. ಸೊ ಇವನ್ ನಾನು ಆ ಟೈಮಲ್ಲಿ ಹಾಗೆ ಇದ್ದೆ. ಡೆಫಿನೆಟ್ಲಿ ನಾನು ಈಗ ಮಾಡ್ತಿರೋ ಮಿಸ್ಟೇಕ್ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಸೊ ನಾನೀಗ ಇಲ್ಲಿ ಬಂದಿರೋದ್ರಿಂದ, ಇಷ್ಟು ವರ್ಷ ವರ್ಕ್ ಮಾಡಿರೋದ್ರಿಂದ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡೋದು, ಸೊ ನಿಮ್ಮ ಮೈಂಡ್ ಯಾವಾಗಲೂ ಕಲಿಯೋದಕ್ಕೆ ಆ್ಯಂಡ್ ಇಲ್ಲಿ ಒಂದಿಷ್ಟು ಟೈಮ್ ಕಳೆದು ಆಮೇಲೆ ಅವಕಾಶ ಕೇಳೋದಕ್ಕೆ ರೆಡಿಯಾಗಿ ಅಂತ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.